ಚರ್ಚೆ ಆಲಿ ಬಿಡಿ. ಈಗ ಯಾರಿಗೂ ಅನ್ಯಾಯ ಮಾಡಲ್ಲ, ಎಲ್ರಿಗೂ ನ್ಯಾಯ ಕೊಡ್ತೀವಿ. ಯಾವುದೇ ಸಮಾಜದ ಪ್ರಶ್ನೆ ಇಲ್ಲ, ಎಲ್ಲ ಸಮಾಜಕ್ಕೂ ನ್ಯಾಯ ಕೊಡ್ತೀವಿ ನಾವು. ಸೊ ಚರ್ಚೆ ಮಾಡಲಿ, ತಪ್ಪೇನಿದೆ ರೀ. ಈಗ 5 ಗ್ಯಾರಂಟಿ ಮುಸ್ಲಿಮ್ಸ್ ತಗೋತಾರ? ನಾನು ಇವತ್ತೆಲ್ಲ ಕೃಷಿ ಹೊಂಡ ಕೊಡ್ತಾಯಿದ್ದೀನಿ, ಮುಸ್ಲಿಮ್ ತಗೋತಾಡ್ತಾರೆ ರೀ. ಸುಮ್ಮನೆ ಏನೋ ಒಂದು ಹೇಳಿದ್ರೆ, ಈಗ ನಾವು ಸಬ್ಸಿಡಿ ಕೊಡ್ತೀವಿ, ಸಹಾಯಧನ ಕೊಡ್ತೀವಿ, 10 kg ಅಕ್ಕಿ ಕೊಡ್ತೀವಿ, ಮುಸ್ಲಿಮ್ಸ್ 5 ಲಕ್ಷ ಬಡ್ಡಿ ರಹಿತ ಕೊಡ್ತೀವಿ. 99% ಸೊಸೈಟಿಗಳಲ್ಲಿ ಬಡ್ಡಿ ರಹಿತ ಸಾಲ ತಗೊಳ್ಳೋರು ಯಾರು? ನಮಗೆ ಒಕ್ಕಲಿಗರಿಗೆ ಮೀಸಲಾತಿ ಇದೆ, ಬ್ಯಾಕ್ವರ್ಡ್ಗೆ ಇದೆ, SC STಗಿದೆ, ಎಲ್ಲಕ್ಕೂ ಇದೆಯಲ್ಲ. ಅದನ್ನು ಒಂದು ನಿಮಿಷ ಕೇಳಿ. ಇದನ್ನೆಲ್ಲ ಹೊಡೆದಾಕುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆಯಲ್ಲ, ಎಲ್ಲನೂ ಹೊಡೆದಾಕಿ ಕೇಳಿ. ಅವರು ಮಾಡಕ್ಕೆ ಹೇಳಿ. ಓಟ್ಗೋಸ್ಕರ ಇದು ಮಾತಾಡ್ತಾರಲ್ಲ. 2 ಅವಧಿ ಆಯ್ತಲ್ಲ ಮೋದಿ ಸಾಹೇಬರು, 3ನೇ ಅವಧಿಲಿದ್ದಾರಲ್ಲ. ಕಾನೂನು ಮಾಡಕ್ಕೆ ಹೇಳಿ ನೋಡೋಣ. ಇದೆಲ್ಲ ಬಿಟ್ಟು ಹೊಸ ಕಾನೂನು ಥರ ಕೇಳಿ ನೋಡೋಣ. ಏನಾದ್ರು ತಂದವ್ರ ದೇಶಕ್ಕೆ ಉಪಯೋಗ ಆಗೋವಂಥ ಹೊಸ ಕಾನೂನ? ಬರೀ ಮಾತನಾಡಕ್ಕೆ ಮಾತನಾಡ್ತಾರೆ.